ಅಲ್ಲಿ ಮೇಲೆ ಹೋಗ್ತಿರಲ್ವಾ, ಮೇಲೆ ಹೋದ ತಕ್ಷಣ ಐ ಆಮ್ ರೀಚ್ ಅಂತ ಹೇಳಬೇಕು. ರೀಚ್ ಅಂತ ಹೇಳಿದ್ಮೇಲೆ ಬಿಲೇರ್ ಯಾರು ಇರ್ತಾರಲ್ವ ಅವರು ಲೀನ್ ಬ್ಯಾಕ್ ಅಂತ ಹೇಳ್ತಾರೆ. ಲೀನ್ ಬ್ಯಾಕ್ ಅಂದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹಾರ್ನೆಸ್ಸಿಗೆ ನಾವು ನಾಟ್ ಹಾಕಿರ್ತೀಲ್ವ, ನಾಟ್ನ ಇಟ್ಕೊಂಡು ಜಸ್ಟ್ ಲೀನ್ ಆಗಬೇಕು ಹಿಂದೆ ಕ್ಲೀನ್ ಆಗಿ ಜಸ್ಟ್ ಆ ಸಿಟ್ಟಿಂಗ್ ಪೊಸಿಷನ್ ನಿಮ್ಮದು ವೆಯ್ಟ್ ಇದೆ ಅಲ್ವಾ ಎಲ್ಲ ವೇಸ್ಟ್ ಮೇಲೆ ಬರಬೇಕು. ವೇಸ್ಟ್ ಮತ್ತು ತೈ ಮೇಲೆ ಈಕ್ವಲ್ ಆಗಿ ವೇಟ್ ಬರಬೇಕು ಅಂತ ಅಂದರೆ ನೀವು ಸಿಟ್ಟಿಂಗ್ ಪೊಸಿಷನ್ನ ತಗೋಬೇಕು. ಆವಾಗ ಈಸಿಯಾಗಿ ವೆಯ್ಟ್ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆವಾಗ ನೀವು ಈಸಿಯಾಗಿ ರಿವರ್ಸ್ ವಾಕ್ ನಡ್ಕೊಂಬಂದ್ರೆ ಸಾಕು. ನಾನು ಇಳಿಸ್ತಾ ಇರ್ತೀನಿ ಯಾವಾಗಲೂ. ಅದು ವೇಟ್ ಇದೆ ಅಲ್ವಾ, ನಿಮ್ಮ ಕಾಲುಗಳು ವೈಡಲ್ಲಿ ಇರಬೇಕು. ಏನಕ್ಕೆ ಅಂದರೆ ಆಫ್ ಬ್ಯಾಲೆನ್ಸ್ ಆಗುತ್ತೆ. ಲೆಗ್ಸ್ ವೈಡಲ್ಲಿ ಇಲ್ಲ ಅಂದರೆ ಆಫ್ ಬ್ಯಾಲೆನ್ಸ್ ಆಗುತ್ತೆ. ವೈಡಲ್ಲಿ ಇತ್ತು ಅಂದರೆ ಆರಾಮಾಗಿ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀರಾ. ಎಸ್. ರೋಪ್ನ ಟೈ ಮಾಡ್ತಾರೆ. ರೋಪ್ ಯಾವುದು ಅಂತಂದರೆ ನಾಟ್ ಇದು ಹೈಲಿ ರೆಕಮೆಂಡೆಡ್ ನಾಟು. ಇದಕ್ಕೆ ಫಿಗರ್ ಆಫ್ 8 ಅಂತ ಕರಿತೀವಿ. ಇದು ಇಂಟರ್ನ್ಯಾಷನಲಿ ಮತ್ತು ವರ್ಲ್ಡಲ್ಲೆಲ್ಲ 80% ಪೀಪಲ್, 1 ಲಕ್ಷ ಜನ ಇದ್ದರೆ 80,000 ಜನ ಇದನ್ನೇ ಯೂಸ್ ಮಾಡ್ತಾರೆ. 1 ಕೋಟಿ ಜನ ಇದ್ದರೆ 80 ಲಕ್ಷ ಜನ ಯೂಸ್ ಮಾಡ್ತಾರೆ. ಓಕೆನಾ? ಇದೇ ನಾಟ್ನ ಯೂಸ್ ಮಾಡೋದು ಎಲ್ಲರೂ. ಯಾಕಂದರೆ ಇದು ಸೇಫೆಸ್ಟ್ ನಾಟ್ ಇದೆ ವರ್ಲ್ಡಲ್ಲಿ. ಎಲ್ಲಿ ಕಾಂಪಿಟೇಷನ್ಗೆ ಹೋಗಲಿ ಎಲ್ಲೇ ಹೋಗಲಿ ಇದೊಂದು ಮಾತ್ರ ರೆಫರ್ ಮಾಡೋದು. ತುಂಬ ಕಡೆ ತುಂಬ ನಾಟ್ಸ್ ಹಾಕ್ತಾರೆ, ಬಟ್ ಇದು ಬೆಸ್ಟ್ ನಾಟ್. ಈ ನಾಟ್ನ ಹಾಕಬೇಕಂದ್ರೆ ಯಾರು ಚೆನ್ನಾಗಿ ಹಾಕ್ತಾ ಇರ್ತಾರೆ ಅವ್ರ ಹತ್ರ ಮೆಜರ್ಮೆಂಟ್ ತೊಗೊಂಡು ಜಸ್ಟ್ ಈ ಥರ 8 ಬರೋ ಥರ ನೋಡಿಕೊಂಡು ಅದಾದಮೇಲೆ ನಾವು ಈ ಹಾರ್ನೆಸ್ ಇದೆ ಅಲ್ವಾ ಕೆಳಗಡೆಯಿಂದ ಮೇಲೆ ಪಾಸ್ ಮಾಡಿ ಇದನ್ನು ಫಾಲೋ ಥ್ರೂ ಮಾಡಿ. ನಾವೆಲ್ಲ ರೆಡಿ ಆದಮೇಲೆ ಇನ್ನೇನು ಹೋಗೋಕೆ ರೆಡಿ ಆಗಿರ್ತದಲ್ವಾ ಆವಾಗಲೇ ಶೂಸ್ ಹಾಕ್ಕೋಬೇಕು. ಶೂಸ್ ಏನಕ್ಕೆ ಅಂದರೆ ಶೂಸ್ ತುಂಬ ಟೈಟ್ ಆಗಿರುತ್ತೆ. ಮುಂಚೆ ಹಾಕಿ ಆ ಪೇನ್ ಕಳ್ಕೊಳ್ಳೋ ಬದಲು ಫೀಲ್ ಮಾಡೋ ಬದಲು ಹತ್ತಬೇಕಾದ್ರೆ ಫೀಲ್ ಮಾಡಿದ್ರೆ ಒಳ್ಳೆಯದು. ಶೂಸ್ ಹಾಕಬೇಕಾದ್ರೂ ಇವಾಗ ನಾನೇನು ಮಾಡ್ತಾ ಇದ್ದೀನ ಇದನ್ನೇ ಫಾಲೋ ಮಾಡೋದು. ಯಾಕಂದರೆ ಶೂಸ್ ಹಾಕಬೇಕಾದ್ರೂ ಕಾಲಲ್ಲಿ ಏನಾದರೂ ಮರಳು ಕಡ್ಡಿ ಏನೋ ಅಂಟ್ಕೊಂಡಿತ್ತು ಅಂದರೆ ಅದು ಒಳಗಡೆ ಹೋದ್ಮೇಲೆ ಅದು ನಮಗೆ ಇರಿಟೇಟ್ ಆಗುತ್ತೆ. ಇನ್ನೇನು ನಾವು ಕ್ಲೈಮ್ ಮಾಡೋಕೆ ರೆಡಿ ಆಗಿದ್ದಾಗ ಮಾತ್ರ ಅದನ್ನು ಹಾಕಬೇಕು. ನಾರ್ಮಲ್ ಶೂಸ್ ಆಗಲ್ಲ ಇದೆಲ್ಲೇ. ನಾರ್ಮಲ್ ಶೂಸ್ ಎಲ್ಲ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಬೇರೆ ಥರ ಇರುತ್ತೆ. ಇದರೊಳಗೆ 4 ಫುಲ್ ಬೆರಳು ಒಂದೇ ಕಡೆ ಇರುತ್ತೆ. ಕ್ಲೈಂಬಿಂಗ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬಡಿ ಚೆಕ್ ಅಂತ ಮಾಡ್ತೀವಿ. ಬಡಿ ಚೆಕ್ ಅಂತ ಅಂದರೆ ಅವ್ರನ್ನ ನಾನು ಚೆಕ್ ಮಾಡೋದು, ನನ್ನ ಅವ್ರು ಚೆಕ್ ಮಾಡೋದು. ಅದಕ್ಕೆ ನಾವು ಬಡಿ ಚೆಕ್ ಅಂತ ಇರ್ತೀವಿ. ಏನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ಫಸ್ಟ್ ಮಿಸ್ಟೇಕ್ ಕೂಡ ಮಾಡಬಾರ್ದು ಅಂತೇಳಿ. ಆ ಒಂದು ಉದ್ದೇಶಕ್ಕೆ ನಾವು ಯಾವಾಗ ರೆಡಿ ಆಗಿರ್ತೀವಿ ಕಂಪಲ್ಸರಿ ಬಡಿ ಚೆಕ್ ಮಾಡಲೇಬೇಕು. ಓಕೆನಾ? ಓಕೆ, climbing shoes on, padded harness, waist loop tight, thigh loop tight, master loop, I tie good figure out follow through and gear loop. ನಂಗೆ ಇದು ನೆಸೆಸರಿ ಬೇಕಾಗೇ ಇಲ್ಲ. gear loop no gear, helmet on, buckle lock and chalk bag on. In chalk I am get ready to climb. ಅದು ಕೊಟ್ಟಿದ್ದು ಗಿರಿಗಿರಿನಾ? ಅದು ಗಿರಿಗಿರಿ. ಇದು ATC. ಅದು ಗಿರಿಗಿರಿ ನಿಮಗೆ ಬೇಡ ಅಂದರೆ ಅದು ನನಗೆ ಇವಾಗ ನಾನು ಜಸ್ಟ್ ಕ್ಲೈಮ್ ಮಾಡ್ತೀನಿ ಅಷ್ಟೇ. ಓಕೆ, ನಾನು ಹತ್ತಿ ಇಳಿತೀನಿ ಅಷ್ಟೇ. ಅಂದರೆ ನನಗೆ ಏನು ಗೇರ್ ಅವಶ್ಯಕತೆ ಇಲ್ಲ. ನಾನು ಆರಾಮಾಗಿ ಹತ್ತಿ ಇಳಿತೀನಿ ಅದಷ್ಟೇ. ಓಕೆನಾ? ಓಕೆ, ಕ್ಲೈಂಬಿಂಗ್. ಇವಾಗ ನಾನು ಹೇಳಿದ್ನಲ್ಲ ಕ್ಲೈಂಬಿಂಗ್ ಅಂತ, ಇದನ್ನು ಅವ್ರಿಗೆ ಹೇಳಲೇಬೇಕು ಕಂಪಲ್ಸರಿ. ಅವ್ರು ಯಾವಾಗ ಕ್ಲೈಮ್ ಅನ್ನೋ ಅಂತ ಹೇಳ್ತಾರೆ ಅವಾಗಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಕ್ಲೈಂಬಿಂಗ್ ಹತ್ತಬೇಕಾದ್ರೆ ಬಾಡಿ ಕ್ಲೋಸಪ್ ಅಲ್ಲಿ ಇರಬೇಕು. ಅಂದರೆ ನಮ್ಮದು ಪುಷ್ ಇದೆ ಅಲ್ವಾ, ನಾವು ಈಸಿಯಾಗಿ ಪುಷ್ ಮಾಡ್ತೀವಿ. ಇನ್ ಕೇಸ್ ನಮ್ಮ ಬಾಡಿ ಇಷ್ಟು ದೂರ ಇದ್ದು ನಾವು ಹಿಂಗೆ ಇಟ್ಕೊಂಡು ಹಿಂಗೆ ಪುಷ್ ಮಾಡ್ತೀವಿ ಅಂದರೆ ಆಗಲ್ಲ. ಓಕೆನಾ? ಮ್ಯಾಕ್ಸಿಮಮ್ ಬಾಡಿ ಕ್ಲೋಸಪ್ ಅಲ್ಲಿ ಇರಬೇಕು.
ಆರಾಮಾಗಿ ನಂದು ವೇಟ್ ಎಲ್ಲ ಗ್ರಾವಿಟಿ ಎಲ್ಲ ಕಾಲ್ಗಳ ಮೇಲೆ ಇದೆ. ಓಕೆನಾ, ನನ್ನ ಕೈಯಿಂದ ಜಾಸ್ತಿ ಏನು ಫುಲ್ ಮಾಡಲ್ಲ. ಮತ್ತು ಕೈಗಳಿಂದ ಜಾಸ್ತಿ ಓವರ್ ಗ್ರಿಪ್ಪಾಗಿ ಇಟ್ಕೋಬಾರ್ದು. ಮತ್ತು ಹತ್ತಬೇಕಾದ್ರೆ ಈ ರೋಪ್ ಇದೆ ಅಲ್ವಾ, ಈ ರೋಪ್ ಎರಡೂ ಕೈಗಳ ಮಧ್ಯೆ ಇರಬೇಕು. ಎರಡೂ ಕೈಗಳ ಮಧ್ಯೆ ಇತ್ತು ಅಂದರೆ ಇನ್ ಕೇಸ್ ನಾನು ಫಾಲ್ ಆದರೂ ಕೂಡ ಆರಾಮಾಗಿರ್ತೀನಿ. ಜಾಸ್ತಿ ವೈಡಲ್ಲಿ ತಗೊಂಡ್ರೆ ಕಾಲನ್ನ ಪುಷ್ ಮಾಡ್ತೀವಲ್ವಾ, ಈ ಗ್ರಾವಿಟಿ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಒದಾಡ್ತೀವಿ. ನಮ್ಮ ಕಾಲು ಇಲ್ಲಿ ಬಂತು ಅಂದರೆ ನಾವು ಈಸಿಯಾಗಿ ಪುಷ್ ಮಾಡ್ಬೋದು. ನಾನು ಕ್ಲಾಕ್ ವೈಸ್ ಹೇಳ್ತೀನಿ. ಹೋಲ್ಡ್ಸ್ ಹೀಗೆ ಅದು 10 o'clock 11 o'clock 12 o'clock 12 o'clock 1 o'clock ಈ ಥರ ಕ್ಲಾಕ್ ವೈಸ್ ಹೇಳ್ತೀನಿ. ಇದು ಇದೆ ಅಲ್ವಾ, ಈ ಕಾಲು ಪಕ್ಕ ಈ ಕಾಲು ತೊಗೊಂಬಂದ್ರೆ ಲೆಗ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಲೆಗ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಇನ್ ಕೇಸ್ ಈ ಕೈ ಪಕ್ಕ ಈ ಕೈನ ತಗೊಂಡೋದ್ರೆ ಹ್ಯಾಂಡ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ನಮಗೆ ಹತ್ತಕ್ಕಾಗ್ತಾ ಇಲ್ಲ ಅಂತ ಅಂದರೆ ಜಸ್ಟ್ ಈ ರೋಪ್ನ ನೀವು ಇಟ್ಕೊಂಡು ಜಸ್ಟ್ ಈ ಥರ ಫಾಲೋ ಮಾಡಿ. ಅವಾಗ ಏನು ಹೇಳಬೇಕು ಅವ್ರಿಗೆ? ನಾನು ಫಾಲಿಂಗ್ ಅಂತ ಹೇಳಿ. ಅವರು ಬಿಳಿಯರ್ ನಿಮ್ಮನ್ನ ನೋಡ್ತಾ ಇರ್ತಾರೆ, ನಿಮ್ಮನ್ನೇ ನೋಡ್ತಾ ಇರ್ತಾರೆ, ಏನು ಮಾಡೋದಲ್ಲ ಕೆಲಸ. ನೀವೇನು ಮಾಡ್ತಾ ಇದ್ದೀರಾ ಏನಿಲ್ಲ, ನಿಮ್ಮನ್ನೇ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಓಕೆನಾ, ಮತ್ತೆ ನಿಮ್ಗೆ ಯಾವಾಗ ಫೀಲ್ ಕಂಫರ್ಟ್ ಇರುತ್ತೆ ಇಟ್ಕೊಂಡು ಕ್ಲೈಂಬಿಂಗ್ ಅವಾಗ ಯೂಸ್ ಕೊಡ್ತಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ನೀವು ಹತ್ತಬೇಕಾದ್ರೆ ನೀವು ಹತ್ತಿ ಮುಗಿಸಿದ್ರೆ ಮಾತ್ರ ಅದು ರೂಟ್ ಫಿನಿಶ್ ಆಗುತ್ತೆ. ನಾವು ಹೇಳೋದು ಹತ್ತಿಸಿದ್ರೆ ಇಲ್ಲ. ಓಕೆನಾ, ಚಾಕ್ ಆಗಿದೆ. ಚಾಕ್ ಮಾರ್ಕ್ ಎಲ್ಲ ಬ್ಲೂ ಪ್ರಿಂಟ್ ಇದ್ದಂಗೆ. ಅದು ಸೇಫ್ ಸ್ಪಾಟ್ ಅಂತ ಅಲ್ಲೇ ನೀನು ಇಟ್ಕೊಬೇಕು, ಬೇರೆ ಹುಡ್ಕೋದು ಬೇಡ ಅಂತ ಇದೆ ಅಂತ. ಗ್ರಿಪ್ ಇದೆ. ಇನ್ ಕೇಸ್ ಸ್ಲಿಪ್ ಆಯ್ತು ಅಂದರೆ ಇಲ್ಲಿ ಹೋಲ್ಡ್ ಆಗಿರುತ್ತಲ್ಲ ಟೈಟಾಗಿ. ಓಕೆ ಓಕೆ, ಅಲ್ಲಲ್ಲ ಇನ್ ಕೇಸ್ ಕಾಲು ಏನಾದ್ರು ಸ್ಲಿಪ್ ಆಯಿತು ಅಂದರೆ ಇಲ್ಲಿ ಹೋಲ್ಡ್ ಆಗುತ್ತಲ್ಲ ಇಲ್ಲಿ. ಅದ್ರದ್ದೇನು ಡೌಟೇ ಇಲ್ಲ. ಬಟ್ ಏನಂದ್ರೆ ನಿಮಗೆ ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ. ಇದೊಂದು ರೋಡ್ ಇದೆ. ಚಾಕ್ ಮಾರ್ಕ್ ಮಾಡಿರ್ತೀನಿ. ಆ ಚಾಕ್ ಮಾರ್ಕ್ ಮಾಡಿರೋ ಜಾಗಗಳಲ್ಲಿ ಇಟ್ಕೊಳ್ಳಿ. ನಾವು ಕ್ಲೈಮ್ ಮಾಡೋ ಉದ್ದೇಶ ಏನು ಅಂತ ಅಂದ್ರೆ, ಕ್ಲೈಮ್ ಮಾಡಿ ಬಂದ ಇವ್ರು ನೋಡ್ಬೇಕು. ಓಕೆ, ಅದೇ ಗೋಲು. ಓಕೆನಾ, ಓಕೆ. ಓಕೆ, ಇವಾಗ ನನ್ನ ಕ್ಲೈಮಿಂಗ್ ಮುಗೀತು. ಐ ಆಮ್ ಕಮಿಂಗ್ ಡೌನ್. ಮೇಲ್ ಬಂದ ತಕ್ಷಣ ರೀಚ್ ಅಂತ ಹೇಳಿ, ರೀಚ್ ಆದ ತಕ್ಷಣ ಅವ್ರು ಓಕೆ ಇಂಪ್ಯಾಕ್ಟ್ ಅಂತ ಹೇಳ್ತಾರೆ. ಎರಡು ಕೈಗಳು ರೋಪ್ನ ಬಿಟ್ಟು ರೋಪ್ನ ಇಟ್ಕೊಂಡು ಜಸ್ಟ್ ಕ್ಲೀನ್ ಆಗಿ ಕಾಲುಗಳನ್ನ ವೈಡಲ್ಲಿ ಇಟ್ಕೊಳ್ಳಿ. ರಿವರ್ಸ್ ವಾಕ್. ನನ್ನ ಪಾದ ನೋಡಿ, ನಾನು ಟೋ ಯೂಸ್ ಮಾಡ್ತಾ ಇಲ್ಲ. ಓಕೆ, ಹೀಲ್ ಯೂಸ್ ಮಾಡ್ತಾ ಇದ್ದೀನಿ. ಆ ಥರ ಬೌಲ್ಡರ್ ಪಾಯಿಂಟ್ ಬಂದಾಗ ಹಿಂದಕ್ಕೆ ಜಂಪ್ ಮಾಡೋದು. ಜಂಪ್ ಜಸ್ಟ್ ಕ್ಲೀನ್ ಆಗಿ ಡೌನ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಸೇಫ್ ಆಗಿ ಇಳಿತೀರಾ. ನೀವೇನ್ ಮಾಡಿ ಜಂಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ಕಾಲು ಕೆಳಗೆ ಬಂದ್ಬಿಡ್ತು, ಅದೇ ಹೋಗಿ ಆ ಎಜ್ಜಲ್ಲಿ ಹೊಡ್ಕೊಳ್ಳುತ್ತೆ. ಓಕೆ ಓಕೆ, ಕ್ಲೀನ್ ಆಗಿದ್ರೆ ಇವ್ರು ರಿಲೀಸ್ ಮಾಡ್ತಾ ಇರ್ತಾರೆ ಸ್ಲೋ. ಆ ಜಜ್ಮೆಂಟ್. ಥ್ಯಾಂಕ್ ಯು ಸರ್. ಐ ಆಮ್ ಸೇಫ್. ಯಾರು ಹೋಗ್ತೀರಾ ಫಸ್ಟ್? ಹೋಗ್ತೀಯಾ? ಸ್ವಲ್ಪ ಬೆಲೆ